ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬಂದಕುಂಟೆ ಗ್ರಾಮದಲ್ಲಿ ರೈತರ ಜಮೀನು ಹಾಗೂ ತೋಟಗಳಿಗೆ ಭೇಟಿ ನೀಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ರೈತರ ಭೂಮಿ ಸಕ್ರಮಕ್ಕೆ ಹೋರಾಟ ನಡೆಸುವ ಭರವಸೆಯನ್ನ ನೀಡಿದ್ರು. 1977ರಲ್ಲಿ ಮಂಜೂರಾದ 113 ಎಕರೆ ಜಮೀನಿನಲ್ಲಿ ಹಲವು ರೈತರು ದಶಕಗಳಿಂದ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅಡಿಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆಸಿಕೊಂಡಿರುವ ನೂರಾರು ರೈತರ ಸಾವಿರಾರು ಎಕರೆ ಭೂಮಿ ಇನ್ನೂ ಸಕ್ರಮವಾಗಿಲ್ಲ ಎಂದು ಅವರು ಹೇಳಿದ್ರು. ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ ಸತ್ಯಪ್ರಕಾಶ್ ಎಲ್ಲಾ ರೈತರು ಒಗ್ಗೂಡಿ ಹಕ್ಕಿಗಾಗಿ ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದ್ರು. ವಿಧಾನಸೌಧಕ್ಕೆ ತೆರಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸುವುದಾಗಿ ತಿಳಿಸಿದ್ರು. 1977ರಲ್ಲಿ ಚಿಕ್ಕ ಚೆನ್ನಯ್ಯ ಹಾಗೂ ರಾಮದಾಸ್ ಅವರ ಅವಧಿಯಲ್ಲಿ ಸಾಗುವಳಿ ಪಡೆದ ರೈತರು ತಮ್ಮನ್ನ ಸಂಪರ್ಕಿಸುವಂತೆ ಸತ್ಯಪ್ರಕಾಶ್ ಮನವಿಯನ್ನ ಮಾಡಿದ್ರು. 5 ದಶಕಗಳಿಂದ ಭೂಮಿಯನ್ನ ನಂಬಿಕೊಂಡು ಬದುಕುತ್ತಿರುವ ರೈತರಿಗೆ ಹಕ್ಕುಪತ್ರ ದೊರಕಿಸಿಕೊಳ್ಳಲು ಹೋರಾಟ ರೂಪಿಸುವುದಾಗಿ ಸತ್ಯಪ್ರಕಾಶ್ ತಿಳಿಸಿದ್ದಾರೆ. ಅವಕಾಶ ಇತ್ತು. ಸತ್ಯನಾರಾಯಣ ಸಾಹೇಬರು ಶಾಸಕರಾದಾಗ ಸುಮಾರು 17,000 ಜನ ಬಗರ್ಕುಂ ಸಾಗುವಳಿ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಕೆಲವು ಸಂದರ್ಭದಲ್ಲಿ ಬಗರ್ಕುಂ ಕಮಿಟಿ ಮಾಡಕ್ಕೆ ಸರ್ಕಾರದಲ್ಲಿ ಅವಕಾಶ ಇರಲಿಲ್ಲ. ತದನಂತರ ಕುಮಾರಸ್ವಾಮಿ ಅವರು ಒಂದು ಆನ್ಲೈನ್ ಮುಖಾಂತರ ಅರ್ಜಿನ ಕಾಲ್ ಮಾಡ್ತಾರೆ. ಅವಾಗ ಸುಮಾರು ತಾಲೂಕಲ್ಲಿ 18,000 ಜನ ಅಪ್ಲಿಕೇಶನ್ ಹಾಕ್ತಾರೆ. ಜಯಚಂದ್ರ ಅವರು 2023ರಲ್ಲಿ ಗೆದ್ದ ನಂತರ ಇದುವರೆಗೂ ಬಗರ್ಕುಂ ಕಮಿಟಿ ಮಾಡಕ್ ಅವ್ರಿಗೆ ಅವಕಾಶ ಇತ್ತು. ಅವ್ರದೇ ಸರ್ಕಾರ ಐತೆ. ಮತ್ತೆ ಅವರ ಪಕ್ಷದವರೇ ಕಮಿಟಿಯ ಸದಸ್ಯರು ಇರ್ತಾರೆ. ಯಾವುದೇ ರೀತಿಯ ಅವ್ರಿಗೆ ಅಲ್ಲಿ ತರಲೇ ಬರಲ್ಲ. ಮತ್ತೆ ಮೂಲ ಯಾರು ಒರಿಜಿನಾಲಿಟಿ ಇರ್ತಾರೋ ಅವ್ರಿಗೆ ಮಾಡ್ಕೊಡೋ ಅಂತ ಕೆಲಸ ಜಯಚಂದ್ರ ಸಾಹೇಬರು ಮಾಡ್ಬೇಕಾಯ್ತು. ಈಗಾಗಲೇ ಪಕ್ಕದಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಅನೇಕ ಜನಕ್ಕೆ, ನೂರಾರು ಜನಕ್ಕೆ ನಮ್ಮ JDS ಸುರೇಶ್ ಬಾಬು ಶಾಸಕರು ಮಾಡ್ಕೊಡ್ತಾ ಇದ್ದಾರೆ. ಅದೇ ಕೆಲಸ ಇಲ್ಲಿನ ಶಾಸಕರ ಕೈಲಿ ಯಾಕೆ ಮಾಡಕ್ ಆಗ್ತಿಲ್ಲ? ಸರ್ಕಾರದಿಂದ ಕೊಡ್ತಾ ಇರೋದು ಸರ್ಕಾರಿ ಜಮೀನು. ಇದನ್ನ ತಂದವರು ಇಂದಿರಾ ಗಾಂಧಿ ಅವರೇ ಉಳುವನೆ ಭೂಮಿಯ ಒಡೆಯ ಅಂತ ತಾಮಂದ್ರು. ಅದು ನೀವು ಯಾಕೆ ಪಾಲನೆ ಮಾಡ್ತಿಲ್ಲ? ಖಂಡಿತವಾಗ್ಲೂ 17,000 ಬಗರ್ಕುಂ ಕಮಿಟಿಯಲ್ಲಿ ಅರ್ಜಿ ಹಾಕಿದ್ದಾರೆ. ಇದುವರೆಗೂ ಶಾಸಕರ ಕೈಲೇ 3 ಮೀಟಿಂಗ್ ಮಾಡಿದ್ದಾರೆ, ವಿಫಲವಾಗಿದ್ದಾರೆ. ಇನ್ ಮುಂದಕ್ಕಾದ್ರೂ ಯಾಕೆಂದ್ರೆ ಅವರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕುಂಟೇಗೌಡ, ಚಂದ್ರಶೇಖರ್, ಪ್ರಕಾಶ್, ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಬಿಯುಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.